ರಾಜ್ಯ ಬಿಜೆಪಿಯಲ್ಲಿ ಕೊತ ಕುದಿಯುವಂತಹ ಸುದ್ದಿ ಒಂದು ಈಗ ವೈರಲ್ ಆಗಿದೆ. ಬಿಜೆಪಿಯಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ ವೈರಲ್ ಆಡಿಯೋ. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರದು ಅನ್ನಲಾದಂತಹ ಆಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕೋಲಾಹಲವನ್ನ ವೈರಲ್ ಆಡಿಯೋ ಸೃಷ್ಟಿಯಾಗಿದೆ. ಈಗ ಆ ಆಡಿಯೋ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರದು ಅಂತ ಹೇಳಲಾಗ್ತಾ ಇದೆ. ಇದು ನಿಜಕ್ಕೂ ಬಿಜೆಪಿಯಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಆ ಆಡಿಯೋದಲ್ಲಿ ಕೇಂದ್ರದ ನಾಯಕರ ಜೊತೆ ಡಿ.ವಿ. ಸದಾನಂದ ಗೌಡ್ರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈಗ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಏನಿದಾರಲ್ಲ ಬಿ.ವೈ. ವಿಜಯೇಂದ್ರ ಅವರ ಬದಲಾವಣೆ ಬಗ್ಗೆ ಮಾತನಾಡಿದ್ದಾರೆ. ವಿಜಯೇಂದ್ರ ಬದಲಾವಣೆಗೆ ಆಡಿಯೋದಲ್ಲಿ ಈಗ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಡಿ.ವಿ. ಸದಾನಂದ ಗೌಡ್ರು ಅಂತ. ಅಕ್ಟೋಬರ್ ಬಳಿಕ ವಿಜಯೇಂದ್ರನನ್ನ ಕಿತ್ತಾಕಿ ಅಂತ ಆಡಿಯೋದಲ್ಲಿ ಈಗ ಆಗ್ರಹ ಪಡಿಸಲಾಗಿದೆ. ಡಿ.ವಿ. ಸದಾನಂದ ಗೌಡ್ರದ್ದು ಅನ್ನಲಾದಂತಹ ಆಡಿಯೋ ಈಗ ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಸ್ಪೆಷಲಿ ಬಿಜೆಪಿ ಪಾಳ್ಯದಲ್ಲಿ ಒಂದಿಷ್ಟು ಆಕ್ರೋಶ, ಆತಂಕ, ಮತ್ತೊಂದು ಕಡೆ ಈಗ ಪರ ವಿರೋಧ ಎಲ್ಲ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸದಾನಂದ ಗೌಡ ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅಕ್ಟೋಬರ್ ಬಳಿಕ ವಿಜಯೇಂದ್ರನನ್ನ ಕಿತ್ತು ಹಾಕಿ. ಹಾಗಾದ್ರೆ ಇದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತಾರೆ ಸದಾನಂದ ಗೌಡರು? ಸದಾನಂದ ಗೌಡ ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋಕ್ಕೆ ಆಲ್ರೆಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದು ನನ್ನದಲ್ಲ, ಆಡಿಯೋ ನಂದಲ್ಲ ಅಂತ ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಮ್ಮ ವಿರುದ್ಧ ಆರೋಪವನ್ನ ಈಗ ಸದಾನಂದ ಗೌಡರು ಈಗ ತಳ್ಳಿ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಯಾರು ಮಾತಾಡಿದ್ರು? ಬಿಜೆಪಿಯಲ್ಲಿ ವೈರಲ್ ಆಡಿಯೋ ಈಗ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ವಿಜಯೇಂದ್ರ ಬದಲಾವಣೆಗೆ ಡಿ.ವಿ. ಸದಾನಂದ ಗೌಡರು ನಿಜಕ್ಕೂ ಆಗ್ರಹ ವ್ಯಕ್ತಪಡಿಸಿದ್ರ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ಕೂಡ ಬಿಡಿ, ಅಂದ್ರೆ ಅವರ ಅವಧಿ ಮುಗ್ದಿಲ್ಲ, ಅವಧಿ ಮುಗಿದ ಮೇಲೆ ಕಿತ್ತು ಹಾಕಿ, ಅವಧಿ ಮುಗಿದ ಬಳಿಕ ಅವ್ರನ್ನ ಕಿತ್ತು ಹಾಕಿ ಅನ್ನುವ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗಲೇ ವಿಜಯೇಂದ್ರನನ್ನ ಕಿತ್ತು ಹಾಕಿದ್ರೆ ಸಮುದಾಯದ ಒಂದು ವಿರೋಧವನ್ನ ಕಟ್ಕೊಳ್ಬೇಕಾಗ್ತದೆ. ಬಿಜೆಪಿ ಮತ್ತೆ ಲಿಂಗಾಯತ ವಿರೋಧಿ ಅಂತ ಆಗುತ್ತೆ. ಹಾಗಾಗಿ ಅವರ ಅವಧಿ ಮುಗಿಯುವವರೆಗೂ ಬಿಟ್ಟು ಅವರ ಅವಧಿ ಮುಗಿದ ಮೇಲೆ ಕಿತ್ತು ಹಾಕಿ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತಲೂ ಕೂಡ ಆಡಿಯೋದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ವಿಜಯೇಂದ್ರನನ್ನ ಕೆಳಗಿಳಿಸುವ ಒಂದು ಪಿತೂರಿ ಪಕ್ಷದ ಒಳಗಡೆ ನಡೀತಾ ಇದೆಯಾ, ಮತ್ತೆ ಕೇಂದ್ರದ ನಾಯಕರ ಜೊತೆ ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಈಗ ಸಾಕಷ್ಟು ಈಗ ವೈರಲ್ ಆಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಕಳೆದ 3 ವರ್ಷದಿಂದನೂ ಕೂಡ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನದ ಬಗ್ಗೆ ಸಾಕಷ್ಟು ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ವಿಜಯೇಂದ್ರನನ್ನ ಅಧಿಕಾರದಿಂದ ಕೆಳಗಿಳಿಸಲೇಬೇಕು ಅಂತ ಒಂದು ವಿರೋಧಿ ಬಣ ಬಿಜೆಪಿ ಪಾಳ್ಯದಲ್ಲಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ನೇರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳ್ತಾ ಇದ್ರು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು, ಪಕ್ಷದ ನಾಯಕರಿಗೂ ಕೂಡ ಇರಿಸುಮುರುಸಾಗ್ತಾ ಇತ್ತು. ಹಾಗಾಗಿ ಅವ್ರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಕೂಡ ಈಗ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಯಾಕಂದ್ರೆ ಅವರು ಸಾಕಷ್ಟು ಸಂದರ್ಭದಲ್ಲಿ ವಿಜಯೇಂದ್ರನನ್ನ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಒಂದ್ ಕಡೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾರೆ ಅಂತ. ಈ ಎಲ್ಲ ಬೆಳವಣಿಗೆಗಳ ನಡುವೆನೆ ಮಾಜಿ ಮುಖ್ಯಮಂತ್ರಿಗಳು ಡಿ.ವಿ. ಸದಾನಂದ ಗೌಡರು, ಇವರು ಕೇಂದ್ರದ ಸಚಿವರು ಕೂಡ ಆಗಿದ್ರು, MP ಕೂಡ ಆಗಿದ್ರು. ಒಂದ್ ಕಡೆ ಅವ್ರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈಗ ಅವರಿಗೆ ಟೀಕೆಯ ಮಾತುಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಅವರ ಆಡಿಯೋ ಅವ್ರದೇ ಅಂತ ಒಂದ್ ಕಡೆ ಕನ್ಫರ್ಮ್ ಆಗಿದೆಯೇನೋ ಗೊತ್ತಾಗ್ತಾ ಇಲ್ಲ. ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿ.ವಿ. ಸದಾನಂದ ಗೌಡರು ಗೌಡ್ರೇ ಅಲ್ಲ ಅನ್ನುವಂಥ ಮಾತುಗಳು ಎಸ್.ಆರ್. ವಿಶ್ವನಾಥ್ ಒಂದು ಕಡೆ ಈಗ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಸಾಕಷ್ಟು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ರೆ, ಈ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಬದಲು ಮತ್ತಷ್ಟು ಡ್ಯಾಮೇಜ್ ಆಗುವ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ನಾಯಕರುಗಳ ಆಡಿಯೋಗಳು ಇತ್ತೀಚೆಗೆ ವೈರಲ್ ಆಗ್ತಾ ಇದ್ದಾವೆ. ಮತ್ತೊಂದು ಕಡೆ ಈ ಬಿ.ವೈ. ವಿಜಯೇಂದ್ರ ಅವರ ನಾಯಕತ್ವವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಕುಮಾರ್ ಬಂಗಾರಪ್ಪ ಇರ್ಬೋದು, ಇನ್ನು ಮಾಜಿ ಮಂತ್ರಿ ಜಿ.ಎಂ. ಸಿದ್ದೇಶ್ವರ್, ಹೀಗೆ ಸಾಕಷ್ಟು ಜನ ಅವ್ರನ್ನ ವಿರೋಧಿಸುವಂತಹ ಒಂದು ದೊಡ್ಡ ಪಡೆನೇ ಇದೆ. ಅಂದರೆ ಬಂಡಾಯ ನಾಯಕರ ಒಂದು ಪಡೆ ಬಿಜೆಪಿ ಪಾಳ್ಯದಲ್ಲಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಈಗ ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ, ಮಾತನಾಡಿದ್ದಾರೆ ಅನ್ನಲಾದ ಒಂದು ಆಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ.
ಸದಾನಂದ ಗೌಡರು ಕೇಂದ್ರದ ಬಿಜೆಪಿ ನಾಯಕರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಅವರು ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಅವ್ರು ಏನು ಮಾತಾಡಿದ್ರು ಆ ಆಡಿಯೋ ಒಂದ್ಸಲ ಕೇಳಿಸ್ಕೊಂಬರೋಣ ಬನ್ನಿ. He is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting after July, August, September. October, kick him out. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. He is completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting after July, August, September. October, kick him out.